ಇತ್ತು. ಈಗ ಏನಾಗಿದೆ, ನಾವು ಓದ್ತೀವಿ, ಸರಿ ಇದ್ರೆ ನೀವು ಸರಿ ಇದೆ ಅಂತೇಳಿ, ಇಲ್ಲ ನಿಮ್ಮ ಆಕ್ಷೇಪಣೆಯನ್ನು ದಾಖಲಿಸಬಹುದು. ಅದು ಬೇಕಾದ್ರೆ ಡ್ರಾಫ್ಟ್ ಸದಸ್ಯರೇ, ಬೆಸ್ಕಾಂ ಅವ್ರು ಯೂನಿವರ್ಸಿಟಿ ಕೊಡ್ತಾರೆ, ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಕೊಡ್ತಾರೆ. ಒಂದು ನಿಮಿಷ ಇತಿಹಾಸ ಐತೆ ಸರ್, 2 ನಿಮಿಷ ಹಾಕಿ ಮೋಟರ್ ಹಾಕಿ ಪಂಪ್ ಹಾಕಿ ಪೈಪ್ಗಳಾಕಿ ವರ್ಷಗಳಾದ್ರೂ ಸಹಿತ ಇವತ್ತು ಅದನ್ನ ನಾವು ಜನರಿಗೆ ಕೊಡಕ್ ಆಗಲ್ಲ ಅಂದ್ರೆ ಅದರ ಪಬ್ಲಿಕ್ ತೆರಿಗೆನ. ನಿನ್ನೆ ಏಕಾಏಕಿ ಏನು ನಗರಸಭಾ ಸದಸ್ಯರುಗಳು ಹಾಜರಿದ್ದರು, ಒಂದಷ್ಟು ಜನ ಅವರ ಒಂದು ಅಭಿಪ್ರಾಯವನ್ನ ನಂದು ಸೇರಿ ಪಡ್ಕೊಳ್ದಿರ ಏನು ಮಾಡಿದ್ದಾರೆ ಅದನ್ನ ತೀವ್ರ ರೀತಿಯಲ್ಲಿ ಆಕ್ಷೇಪಣೆಯನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಮತ್ತು ಏನು ಸಾಂವಿಧಾನಿಕವಾಗಿ ಮಾಡತಕ್ಕಂಥ ಒಂದು ಕಾನೂನು ಪ್ರಕ್ರಿಯೆಗಳನ್ನು ಮಾಡಿಲ್ಲ. ಹಾಗಾಗಿ ನಾವು ಈಗ ನಗರಸಭಾ ಅಧ್ಯಕ್ಷರಿಗೆ ಇವತ್ತು ನಾವು ಪತ್ರವನ್ನು ಕೊಡುವ ಮೂಲಕ ಹೌದು, ಕಳೆದ ಮಂಗಳವಾರವಷ್ಟೇ ಚಿಕ್ಕಬಳ್ಳಾಪುರ ನಗರಸಭೆಯ ಸಾಮಾನ್ಯ ಸಭೆ ನಡೆಯಿತು. ಪ್ರಸ್ತುತ ಚರ್ಚಾ ವಿಷಯಗಳನ್ನು ಬಿಟ್ಟು ಅನ್ಯ ವಿಚಾರಗಳನ್ನು ಚರ್ಚೆ ಮಾಡುತ್ತಾ ಸಭೆ ಕೇವಲ ನಾಮಕಾವಾಸ್ಕೆಯಂತೆ ಮಾಡಲಾಗಿತ್ತು. ಇನ್ನು ಸಭೆಯು ಸುದೀರ್ಘವಾಗಿ ರಾತ್ರಿ 7:30 ಗಂಟೆವರೆಗೂ ನಡೆಯಿತು. ಇನ್ನೇನು ಅಜೆಂಡಾದಂತೆ ಕೊನೆಯಲ್ಲಿ ಸ್ಥಾಯಿ ಸಮಿತಿ ಬಗ್ಗೆ ಚರ್ಚಿಸಿ ತೀರ್ಮಾನ ತೆಗೆದುಕೊಳ್ಳಬೇಕಾಗಿತ್ತು. ಆದರೆ ಈ ವಿಚಾರವನ್ನ ಸಭೆಯಲ್ಲಿ ಚರ್ಚಿಸದೆ ಕೆಲವು ಸದಸ್ಯರು ಏಕಾಏಕಿ ಕೆಲವರ ಹೆಸರುಗಳನ್ನು ಬರೆದಿರುವ ಒಂದು ಚೀಟಿಯನ್ನು ಸದಸ್ಯ ಎಸ್ಎಂ ರಫೀಕ್ ರವರು ಗೌಪ್ಯವಾಗಿ ಪೌರಾಯುಕ್ತರಿಗೆ ನೀಡಿ ಇದನ್ನು ಜಿಲ್ಲಾಧಿಕಾರಿಗಳಿಗೆ ನೀಡಿ ಅಪ್ರೂವಲ್ ಮಾಡಿ ಎಂದು ಹೇಳಿದರು. ಇದನ್ನು ಗಮನಿಸಿದ ಸದಸ್ಯ ಆರ್ ಮಠಮಪ್ಪ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾನೂನು ನಿಯಮದಂತೆ ಮಾಡಬೇಕೆ ಹೊರತು ಈ ರೀತಿಯಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನನ್ನ ಹೆಸರು ಮಠಮಪ್ಪ ಆರ್ ಅಂತ ಹೇಳ್ಬಿಟ್ಟು, ನಗರಸಭಾ ಸದಸ್ಯರು ಚಿಕ್ಕಬಳ್ಳಾಪುರ. ನಿನ್ನೆ ನಮ್ಮ ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಏನು ದಿನಾಂಕ 22/7/2025 ಬೆಳಗ್ಗೆ 11 ಗಂಟೆಗೆ ಒಂದು ಜನರಲ್ ಬಾಡಿ ಮೀಟಿಂಗು ಫಿಕ್ಸ್ ಆಗಿತ್ತು. ಅದರಂತೆ ಎಲ್ಲ ನಗರಸಭಾ ಸದಸ್ಯರುಗಳು ಒಂದಷ್ಟು ಜನ ಭಾಗಿಯಾಗಿದ್ದರು, ಮತ್ತು ಜೊತೆಗೆ ಒಂದಷ್ಟು ಜನ ಗೈರು ಹಾಜರು ಕೂಡ ಆಗಿದ್ದರು. ಆದರೆ ಏನು ಮೀಟಿಂಗ್ ಎಲ್ಲ ನಡೀತು, 11:30 ಅಪ್ರಾಕ್ಸಿಮೇಟ್ 11:30 ಸ್ಟಾರ್ಟ್ ಆಯಿತು. 11:30 ಹಿಡಿದು ಲಂಚ್ಗೆ ಆಯಿತು. ಲಂಚ್ ಆದಮೇಲೆ ತಿರುಗಿ ಮತ್ತೆ ಸ್ಟಾರ್ಟ್ ಆಯಿತು. ಸವಿಸ್ತಾರವಾಗಿ ಒಳ್ಳೊಳ್ಳೆ ವಿಚಾರಗಳು ನಗರದ ಅಭಿವೃದ್ಧಿ ಬಗ್ಗೆ, ಎಲ್ಲೆಲ್ಲಿ ಕುಂಠಿತ ಆಗಿದೆ, ಏನೇನು ಹೆಚ್ಚು ಕಮ್ಮಿ ಆಗಿದೆ ಅಂತೇಳ್ಬಿಟ್ಟು ಸವಿಸ್ತಾರವಾಗಿ ಎಲ್ಲನೂ ಕೂಡ ಚರ್ಚೆಗೆ ಬಂತು. ಸುಮಾರು ರಾತ್ರಿ ಹೆಚ್ಚು ಕಮ್ಮಿ 7:30 ಆಯಿತು ಎಲ್ಲ ಮೀಟಿಂಗ್ ಮುಗಿಯೋಷ್ಟರೊಳಗಡೆ. ಮೀಟಿಂಗ್ ಮುಗಿಯೋಷ್ಟರೊಳಗಡೆ ಅಷ್ಟೊತ್ತಾಯಿತು. ಕೊನೆಯದೊಂದು ಮೀಟಿಂಗಲ್ಲಿ ಒಂದು ಅಜೆಂಡಾ ಇತ್ತು. ಏನಂದರೆ ಒಂದು ಸ್ಥಾಯಿ ಸಮಿತಿಯನ್ನು ಪ್ರಕ್ರಿಯೆಗಳ ಬಗ್ಗೆ ಅದನ್ನು ಒಂದು ತೀರ್ಮಾನ ಮಾಡಿ ಒಂದು ಆಯ್ಕೆ ಮಾಡೋದ್ರ ಬಗ್ಗೆ ಒಂದು ಅಜೆಂಡಾ ಇತ್ತು ಕೊನೆಯದಾಗಿ. ಸೊ ಅಷ್ಟೊತ್ತಿಗೆ ಆಗಲೇ ಸಾಕಷ್ಟು ನಗರಸಭಾ ಸದಸ್ಯರುಗಳು ಹೊರಟೋಗಿದ್ರು, ಕೆಲವೇ ಮಂದಿ ಇದ್ದರು. ಅಂಥ ಸಂದರ್ಭದಲ್ಲಿ ಇವತ್ತು ಏನು ಸ್ಥಾಯಿ ಸಮಿತಿದು ಅಲ್ಲಿ ಸಬ್ಜೆಕ್ಟ್ ಬಂದಾಗ ಅದು ಚರ್ಚೆ ಆಗಲಿ ಅಂತೇಳ್ಬಿಟ್ಟು ನಾನು ಸೇರಿ ಹಲವಾರು ಸದಸ್ಯರು ಹೇಳಿದ್ವಿ. ಆದರೆ ಆ ಒಂದು ಸ್ಥಾಯಿ ಸಮಿತಿ ಚರ್ಚೆ ಬಗ್ಗೆ ಅಲ್ಲಿ ಚರ್ಚೆನೇ ಬರಲಿಲ್ಲ. ಇದ್ದಕ್ಕಿದ್ದಂಗೆ ಏಕಾಏಕಿ ಏನಾಯಿತು, ಚರ್ಚೆಗೆ ಬರಲಿಲ್ಲ, ನಿಲ್ಲಿಸ್ಬಿಟ್ರು. ನಿಲ್ಲಿಸಿದ ತಕ್ಷಣವೇ ನಮ್ಮ ಹಿರಿಯ ಏನು ನಗರಸಭಾ ಸದಸ್ಯರಾಗಿರ್ತಕ್ಕಂಥ ರಫೀಕ್ ಅವರು ಒಂದು ಸಣ್ಣದಾಗಿ ಒಂದು ಚೀಟಿ ಎತ್ಕೊಂಡಿದ್ದನು. 2 ಸ್ಲಿಪ್ಗಳು ಬರೀತಾರೆ. ಇದರಲ್ಲೊಂದು ಸ್ಲಿಪ್ಪಲ್ಲಿ ಒಂದು 5 ಜನದ್ದು, ಅದರಲ್ಲೊಂದು ಸ್ಲಿಪ್ಪಲ್ಲಿ ಒಂದು 6 ಜನದ್ದು ಬರೆದಿದ್ದನು ಕಮಿಷನರ್ ಅವ್ರಿಗೆ ಕೊಡ್ತಾರೆ. ಏಕಾಏಕಿ ಕಮಿಷನರ್ ಅವ್ರಿಗೆ ಕೊಟ್ಟು ನಾನು ಪಕ್ಕದಲ್ಲೇ ಇದ್ದೆ, ನಾನು ಅಬ್ಸರ್ವ್ ಮಾಡಿದೆ. ಏನು ಅದಂತ, ಏನಿಲ್ಲ ಬಿಡಿ ಸರ್ ಅಂತ. ಯಾಕೆ ಏನು ಕೊಡ್ತಾ ಇದ್ರೆ ಏನು ಅದು ಅಂತ ನೋಡಿದ್ರೆ ನಾನು ಅಬ್ಸರ್ವ್ ಮಾಡಿದೆ. ಅದರಲ್ಲಿ ಕೆಲವು ಹೆಸರುಗಳಿದೆ. ಆಮೇಲೆ ನಾನು ಏಕಾಏಕಿ ನಾನೇನು ಮಾಡಿದೆ, ಇಲ್ಲ ನೀವೇನೋ ಏನು ಮಾಡ್ತಾ ಇದ್ದೀರಾ ಏನು ಅಂತಂದರೆ, ಸರ್ ಇದು ನಾವು ಚೀಟಿ ಕೊಡ್ತಾ ಇದ್ದೀವಿ, ಈ ಚೀಟಿಯಲ್ಲಿ ಇರತಕ್ಕಂಥ ಹೆಸರುಗಳನ್ನ DC ಅವ್ರಿಗೆ ತಾವು ಒಂದು ರೆಫರ್ ಮಾಡಿಬಿಟ್ಟಿದ್ದನು, ಅನುಮೋದನೆ ಕೊಟ್ಟು ಇದು ಮಾಡೋದಕ್ಕೆ ಹೇಳ್ಬಿಡಿ ಅಂತ ಹೇಳ್ಬಿಟ್ಟಿದ್ದನು. ಆ ಮೀಟಿಂಗ್ ಮುಕ್ತಾಯಗೊಳಿಸಲಾಗಿದೆ ಅಂತಕ್ಕಂಥದ್ದನ್ನು ಹೇಳ್ಬಿಟ್ಟಿದ್ದನು. ಎಲ್ಲ ಅವ್ರ ಪಾಡ್ಗೆ ಅವ್ರು ಹೋಗ್ತಾ ಇದ್ದಾರೆ. ಅದು ನಾನು ಹೇಳ್ತಕ್ಕಂಥದ್ದು, ಇವತ್ತು ಸ್ಥಾಯಿ ಸಮಿತಿ ರಚನೆ ಆಗಬೇಕು ಅಂತಕ್ಕಂಥದ್ದು ಕೂಡ ನಮ್ಮ ಆಶಯ. ಇವ್ರಿಗಿಂತ ಮೊದಲಾಗಿ ನಾನು ಸುಮಾರು 5 ವರ್ಷದಿಂದನೂ ಕೂಡ ಸ್ಥಾಯಿ ಸಮಿತಿ ರಚನೆ ಆಗಬೇಕು ಅಂತ ಹೇಳ್ಬಿಟ್ಟು ನಾನು ಅದರಲ್ಲಿ ಹೋರಾಟನೂ ಮಾಡಿದ್ದೀನಿ, ಮತ್ತು ಹಲವಾರು ಪತ್ರಿಕಾಗೋಷ್ಠಿಗಳನ್ನು ಕೂಡ ಮಾಡಿ ಆಗಬೇಕು ಅಂತೇಳ್ಬಿಟ್ಟು ನಾನು ಹೇಳಿರ್ತಕ್ಕಂಥದ್ದು. ಆದರೆ ಇವತ್ತು ಆಗಲಿ ಅಂತಕ್ಕಂಥದ್ದೇ ನಮ್ಮ ಆಶಯ. ಆದರೆ ಯಾವುದೇ ರೀತಿಯಲ್ಲೂ ಕೂಡ ಅದು ಚರ್ಚೆ ಆಗದೆ ಅಥವಾ ಅದರ ಬಗ್ಗೆ ಏನು ಮಾಹಿತಿ ಒಂದು ನಗರಸಭಾ ಸದಸ್ಯರುಗಳ ಒಂದು ಅಭಿಪ್ರಾಯ ಸಂಗ್ರಹಿಸದೆ, ಅಥವಾ ಸೂಚಕರು ಅಂತೇಳ್ಬಿಟ್ಟು ಒಬ್ಬರು ಬರ್ತಾರೆ, ಮತ್ತು ಪ್ರಸ್ತಾವನೆ ಮಾಡೋರು, ಅನುಮೋದನೆ ಮಾಡೋರು ಬರ್ತಾರೆ. ಅದೆಲ್ಲ ಏನೂ ನಡೀತಿರೇ ಏಕಾಏಕಿ ಇವ್ರಿಗೆ ಯಾವ ಹೆಸರುಗಳು ಬೇಕೋ
ಇಲ್ಲಿ ಒಂದು 2 ಟೀಮು, ಇವ್ರದ್ದು ರಫೀಕ್ ಅವ್ರದ್ದು ಒಂದು ಟೀಮು ಮತ್ತೆ ಇನ್ನೊಂದು ಟೀಮು ಏನು ಮಾಡ್ತಾರೆ, ಅದನ್ನ ಮಾಡ್ಕೊಂಡಿದ್ದು ಲೀಸ್ಟ್ ಹಾಕ್ಬಿಟ್ಟಿದ್ದು ಇದು ಅಪ್ರೂವಲ್ ಕಳಿಸ್ಬಿಡಿ ಅಂತ ಹೇಳ್ತಾರೆ. ಸೊ ನಾನು ಅಲ್ಲೇ ತಕರಾರು ತೆಗೆದು ಅಬ್ಜೆಕ್ಷನ್ ಮಾಡಿದೆ. ಇದನ್ನ ಯಾವುದೇ ಕಾರಣಕ್ಕೂ ಮಾಡೋದಕ್ಕೆ ಬರಲ್ಲ, ಚರ್ಚೆ ಆಗಲಿ, ಯಾರು ಆಗಬೇಕು ಯಾರು ಬಿಡಬೇಕು ಅಂತ ಹೇಳ್ಬಿಟ್ಟು ಸಾಮಾನ್ಯ ಸಭೆಯಲ್ಲೇ ಚರ್ಚೆ ಆಗಲಿ. ಚರ್ಚೆ ಆದಮೇಲೆ ತಾವೇನಿದ್ರು ಕೂಡ ತಾವು ಆಮೇಲೆ ಇದ್ರ ಬಗ್ಗೆ ಕ್ರಮ ತಗೊಳ್ತಕ್ಕಾಗ್ತದೆ. ಯಾವುದೇ ಕಾರಣಕ್ಕೂ ಆಗಬಾರ್ದು ಅನ್ನೋಷ್ಟೊಳಗಡೆ ಇನ್ನೂ ಹಲವಾರು ನಗರಸಭಾ ಸದಸ್ಯರುಗಳು ಹೌದು ಅವ್ರು ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ, ಇದು ಚರ್ಚೆ ಆಗಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ನಾವು ಒತ್ತಾಯ ಮಾಡ್ತೀವಿ ಅಲ್ಲಿರ್ತಕ್ಕಂಥವ್ರು. ಆದರೆ ಇವರು ಅದ್ರ ಬಗ್ಗೆ ಕೇರೆ ಮಾಡಲ್ಲ. ಯಾರಿಗೋ ಬೇಕಾಗಿರೋದು ಈ ಕಡೆ ಒಂದು 6 ಆ ಕಡೆ ಒಂದು 5 ಸೇರಿಸ್ಕೊಂಡಿದ್ದನ್ನು ಏಕಾಏಕಿ ಮಾಡ್ತಾರೆ. ಇದು ನಿಜವಾಗ್ಲೂ ಕೂಡ ಹೇಳ್ತಾ ಇದ್ದೀನಿ, ಇದು ಪ್ರಜಾಪ್ರಭುತ್ವದ ಕೊಗ್ಗಲೆ. ಮತ್ತು ಎರಡನೇದಾಗಿ ಏನಂದರೆ ನಗರಸಭೆ ಇತಿಹಾಸದಲ್ಲಿ ಇದೊಂದು ಕಪ್ಪು ಚುಕ್ಕೆ. ಏನು ನಿಮಗೆ ಅಂಥದ್ದರದೇನಿತ್ತು, ನೀವು ಚರ್ಚೆ ಮಾಡ್ತೀರಾ ಅಥವಾ ನಗರಸಭಾ ಸದಸ್ಯರುಗಳ ಒಂದು ಅಭಿಪ್ರಾಯ ಪಡ್ಕೊಂಡು ಯಾರಾಗಬೇಕು ಏನು ಅಂತೇಳ್ಬಿಟ್ಟು ಅದೆಲ್ಲ ಮಾಡಿದಿರಾ, ಏಕಾಏಕಿ ಗೌಪ್ಯವಾಗಿ ತಾವು ಒಂದು ಸ್ಲಿಪ್ಪನ್ನು ಕಮಿಷನರ್ ಅವ್ರಿಗೆ, ನಗರಸಭಾ ಆಯುಕ್ತರಿಗೆ ಕೊಟ್ಟುಬಿಟ್ಟು ನೀವು ಇದನ್ನು DC ಅವ್ರ ಹತ್ರ ಅಪ್ರೂವಲ್ ಕಳಿಸ್ತಕ್ಕಂಥ ಒಂದು ಸಂಯಮ ಏನಿತ್ತು ಅಂತಕ್ಕಂಥದ್ದು. ಹಾಗಾಗಿ ಈ ವಿಚಾರದಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಕಾನೂನು ಬಾಹಿರವಾಗಿ ಈ ಪ್ರಕ್ರಿಯೆ ಮಾಡಿ ಗೌಪ್ಯವಾಗಿ ಎಲ್ಲೋ ಒಂದು ಕಡೆ ಇದು ನಮಗೆ ತೊಂದರೆ ಆಗ್ತಕ್ಕಂಥ ನಿಟ್ಟಿನಲ್ಲಿ ಇದು ನಮಗೆ ಇದಾಗ್ತದೆ ಅಂತಕ್ಕಂಥ ನಿಟ್ಟಿನಲ್ಲಿ ಇದು ಮಾಡಿದ್ದಾರೆ. ಹಾಗಾಗಿ ನನ್ನ ಹಾಗೂ ಇತರೆ ನಗರಸಭಾ ಸದಸ್ಯರ ಒತ್ತಾಯ ಏನು ಅಂದರೆ, ಏನು ನಿನ್ನೆ ಆಗಿರ್ತಕ್ಕಂಥದ್ದು ಏಕಾಏಕಿ ಸೇರಿಕೊಂಡು ಏನು ಮಾಡಿರ್ತಕ್ಕಂಥದ್ದಿದೆ, ನಿನ್ನೆ ಒಂದು ಚೀಟಿ ಕೊಟ್ಟು ಇದನ್ನು ಅಪ್ರೂವಲ್ ಮಾಡಬೇಕು ಅಂತಕ್ಕಂಥದ್ದು ಏನು ಹೇಳಿದ್ದಾರೆ ಅದನ್ನು ನಾವು ತೀವ್ರ ರೀತಿಯಲ್ಲಿ ವಿರೋಧ ಮಾಡ್ತಾ ಇದ್ದೀವಿ. ಮತ್ತೆ ಚೀಟಿಯಲ್ಲಿರುವ ಹೆಸರುಗಳನ್ನು ಕೈಬಿಡಬೇಕೆಂದು ಅಧ್ಯಕ್ಷ ಗಜೇಂದ್ರ ಹಾಗೂ ಪೌರಾಯುಕ್ತರಿಗೆ ಮನವಿ ಸಲ್ಲಿಸಿದ್ದಾರೆ. ಲಕ್ಷ್ಮೀನಾರಾಯಣ್, MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ.